ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಎಲ್ಲ ಮಿಕ್ಸ್ಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ, ಸ್ವಲ್ಪ ಶಾಪಿಂಗ್ ಮತ್ತು ಸ್ವಲ್ಪ ಡೇ ಔಟ್, ಸ್ವಲ್ಪ ಮಕ್ಕಳ ಜೊತೆ ಔಟಿಂಗ್ ಮತ್ತು ಪ್ಲೇ ಏರಿಯಾ ಎಲ್ಲ ಆಗಿರುತ್ತೆ ಇವತ್ತಿನ ವ್ಲಾಗ್. ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಮತ್ತು ಇಂಚರ ರೀತು ಎಲ್ಲ ಬರ್ತಾಯಿದ್ರು. ತುಂಬ ದಿವಸ ಆದಮೇಲೆ ಬರ್ತಾಯಿದ್ರು. ಯಾಕಂತಂದರೆ ಅವರು ಇಲ್ಲಿ ಅವ್ರಿಗೆ ಹಾಲಿಡೇಸ್ ಇದ್ದಾಗೇ ಬರೋದು. ಸೊ ಮಮ್ಮಿ ಮನೆಗೆ ಬಂದಿದ್ದರು, ಅದಕ್ಕೆ ಆಮೇಲೆ ನಾನಿಲ್ಲಿ ಅವ್ರದ್ದು ಸ್ವಲ್ಪ ಕೆಲಸ ಆಯಿತು ಮತ್ತು ನಮ್ಮ ಮನೆಗೂ ಬರೋದಕ್ಕೆ ಇನ್ವೈಟ್ ಮಾಡಿದೆ. ಇವತ್ತು ನಾನು ಥರ್ಸ್ಡೇ ವ್ಲಾಗ್ ಇದು. ಇಂಚರ ಮತ್ತು ರೀತು ಥರ್ಸ್ಡೇ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಹಾಗಾಗಿ ಅವ್ರಿಗೆ ಅಂತ ಇದ್ಕಿದ ಬೇಳೆ ಸಾರು, ಪೂರಿ ಮತ್ತು ರೈಸ್ ಮಾಡೋಣ ಅಂತ ಜಾಮೂನ್ ಮಾಡಿದ್ದೆ. ನಮ್ಮ ಅತ್ತೆ ಅವ್ರು ನಾನ್ ವೆಜ್ ತಿಂತಾರೆ, ಹಂಗಾಗಿ ಪೂರಿಗೇ ಮೊಟ್ಟೆ ಪಲ್ಯ ಮತ್ತು ಚಿಕನ್ ಫ್ರೈ ಮತ್ತು ಬಿರಿಯಾನಿ ಇವರು ತೊಗೊಂಬರ್ತೀನಿ ಅಂತ ಅಂದರು. ಹಾಗಾಗಿ ಎರಡೆರಡು ಥರ ಇವತ್ತು ಬೆಳಿಗ್ಗೆ ಒಂದು ಇದ್ಕಿದ ಬೇಳೆ ಸಾರು ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಪೂರಿ ಕಲಿಸ್ಬಿಟ್ಟು. ಅದೊಂದು ಮೇಯ್ನ್ ಟಾಸ್ಕ್. ಮತ್ತು ಜಾಮೂನ್ ಅಂತಂದಾಗ ನನಗೆ ಸ್ವಲ್ಪ ಜಾಮೂನ್ ಮಾಡೋದಕ್ಕೆ ಕಷ್ಟ ಅಂತಲೇ ಹೇಳ್ಬೋದು. ಅದು ನೀಟಾಗಿ ಪರ್ಫೆಕ್ಟಾಗೆಲ್ಲ ಬರೋಲ್ಲ. ಸೊ ಇವತ್ತು ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಜಾಮೂನ್ ಮಾಡೋದಕ್ಕೆಲ್ಲನೂ. ಮತ್ತು ಆ ಬಾಲ್ ಮಾಡೋದು ತುಂಬ ಪೇಷನ್ಸಿಂದ ಮಾಡಬೇಕು. ನನಗೆ ಎಷ್ಟೊಂದು ಬೇರೆ ಕೆಲಸ ಇದ್ದಿದ್ದರಿಂದ ನಾನು ಅದನ್ನು ಮಾಡೋಕ್ಕೋಗಿಲ್ಲ. ಅವರೇ ಫುಲ್ ಹೆಲ್ಪ್ ಮಾಡಿದ್ರು ನನಗೆ ಜಾಮೂನ್ ಮಾಡಬೇಕಾದ್ರೆ ಸ್ವಲ್ಪ ಹಾಲು ಪೌಡರ್ ಬರುತ್ತಲ್ಲ, ಮಿಲ್ಕ್ ಪೌಡರ್ ಬರುತ್ತದು, ಅಮೂಲ್ ಆ ಥರದ್ದು, ಅದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೆ, ತುಂಬ ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕ್ಬಿಟ್ಟು. ಇದ್ಕಿದ ಬೇಳೆ ಸಾರು ಈ ಕಡೆ ರೆಡಿಯಾಗಿದೆ. ಇದ್ಕಿದ ಬೇಳೆ ಮತ್ತು ಬಟಾಣಿ ಹಾಕಿದ್ದೆ ಇವತ್ತು, ಯಾಕಂದರೆ ಕಾಳು ಸ್ವಲ್ಪ ಆಯಿತು ಅಂದ್ಬಿಟ್ಟು ಇದ್ಕಿದ ಬೇಳೆ ಮತ್ತು ಬಟಾಣಿ ಎರಡೂ ಹಾಕಿ ಇದ್ಕಿದ ಬೇಳೆ ಸಾರು ಮಾಡಿದೆ. ಜಾಮೂನ್ ಹೇಳಿದ್ನಲ್ಲ, ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಜಾಮೂನ್ ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಅದು ಇದು ಎಲ್ಲ ಮಾಡಿದ್ದು. ಅದಾದಮೇಲೆ ಶಾಪಿಂಗ್ ಹೋಗೋದಿತ್ತು. ಲಾಸ್ಟ್ 2 ಡೇಸ್ ಬ್ಯಾಕ್ ಶಾಪಿಂಗ್ ಹೋಗಿದ್ದು ವ್ಲಾಗ್ ಇದು. ಸೊ ಇದು ರತ್ನಂ ಸಿಲ್ಕ್ಸಲ್ಲಿ ನಾವು ಶಾಪಿಂಗ್ ಹೋಗಿದ್ದು. ಇಲ್ಲಿ ನಮ್ಮ ಅತ್ತೆ ಅವರು ತೊಗೋಬೇಕು ಅಂತ ಇದ್ದರು, ಅವ್ರದ್ದೊಂದು ಫಂಕ್ಷನ್ ಇದೆ, ಹಾಗಾಗಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಂತ ಬಂದ್ವಿ. ಕಲೆಕ್ಷನ್ಸ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಒಂದು 20+ ಮೇಲೆ ಹೋಗ್ತೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಬಾಕ್ಸ್ ಸ್ಯಾರೀಸು. ಇದು ಅಷ್ಟೇ ಪ್ರೈಸ್ಗೇನಿದೆ ತುಂಬಾ ವರ್ತ್ ಅನಿಸ್ತು. ಮತ್ತು ಇವಾಗ ಮೀನಾಕರಿ, ಪೈತಾನಿ ಎಲ್ಲನೂ ಅಷ್ಟೇ ನಮಗೆ ಪ್ರತಿಯೊಂದು ನೋಡಿದ್ದು ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ನಂಗೆ ಈ ಸ್ಯಾರಿ ಅಂತೂ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮತ್ತು ಇವಾಗ ತೋರಿಸ್ತಾರೆ ಸ್ಯಾರಿ, ನಾನು ಆಲ್ಮೋಸ್ಟ್ ಸೆಲೆಕ್ಟೆಡ್ ಲಿಸ್ಟ್ ಮಾತ್ರ ನಾನು ಒಂದಷ್ಟು ಕ್ಲಿಪ್ಪಿಂಗ್ ತಕ್ಕೊಂಡಿದ್ದೀನಿ. ಸೊ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನಮಗೆ ನೆಕ್ಸ್ಟ್ ಟೈಮ್ ಬೈ ಮಾಡೋದಕ್ಕೆ ಅಂತ. ಅಂದರೆ ನಾವು 20+ ಮೇಲೆ ಹೋಗ್ತೀವಿ ಅಂದರೆ ಇಲ್ಲಿ ಸಜೆಸ್ಟ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಇದು. ಒಂದು 7 ಆದ್ರೂ ಓಕೆ, ಬಟ್ ತೀರಾ 5 ಬಿಲೋ ಅದೆಲ್ಲನೂ ಓಕೆ ಅಷ್ಟೇ. ಅದಕ್ಕಿಂತ ನಾವು ಮೇಲೆ ಹೋಗ್ತೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಕಲೆಕ್ಷನ್ ಪ್ಯೂರಿಟಿ ಅದೆಲ್ಲನೂ. ವೀಕೆಂಡ್ಸ್ ಬಂದರೆ ಈ ಥರ ಓಪನ್ನೇ ಆಗಲ್ಲ, ಎಷ್ಟೊತ್ತು ವೆಯ್ಟ್ ಮಾಡಬೇಕಂತ ನಾವು. ನಮ್ಮ
ಮನೆಗೆ ಯಾರು ಬಂದ್ರೂ ಅಷ್ಟೇ, ನಮ್ಮ ಹುಡುಗರಂತೂ ಮಾಲ್ಗೆ ಹೋಗೋಣ ಅಂತ ರೆಡಿ ಆಗಿರ್ತಾರೆ. ಮತ್ತು ನಾನು ತುಂಬ ದಿನವೇ ಆಗಿತ್ತು ಕರ್ಕೊಂಬಂದು, ಮತ್ತು ನಾವು ಪ್ಲೇ ಏರಿಯಾಗೆ ಕರ್ಕೊಂಬಂದು ತುಂಬ ದಿನವೇ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಆಟ ಆಡ್ಸ್ಕೊಂಡು ಹೋಗೋಣ. ನಾನು ಒಬ್ಬಳೇ ಬಂದಾಗ ಅಂತಂದರೆ ನಾನು ಇಬ್ಬರೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಇವಾಗ ಅಂತಂದರೆ ಫುಲ್ ಫ್ಯಾಮಿಲಿ ನಾವು ಎಲ್ಲರೂ ಹೋಗಿದ್ದೀವಿ. ಎಲ್ಲರೂ ಡೈವರ್ಟ್ ಹಾಕ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಮತ್ತು ನಾವು ಸ್ವಲ್ಪ ಆಟ ಆಡ್ಕೊಂಡೆಲ್ಲ ಬಂದ್ವಿ. ಇಲ್ಲಿ ಇಂಚನ ಮತ್ತು ರೀತು ಮತ್ತು ದಿಹಾನ್ ಕೂತ್ಕೊಂಡು ಇದು ಸ್ವಿಂಗ್ ಆಡ್ತಿದ್ದಾರೆ. ಫಸ್ಟ್ ಟೈಮ್ ನಾನು ದಿಹಾನ್ನ ಒಂದು 1.5 ಇಯರ್ ಬ್ಯಾಕ್ ಕರ್ಕೊಂಡು ಹೋಗಿದ್ದೆ ಇದನ್ನು ಆಡ್ಸೋದಕ್ಕೆ ನನ್ನ ಜೊತೆ. ಅವನು ಸ್ವಲ್ಪ ಹೆದ್ರುಕೊಂಬಿಟ್ಟಿದ್ದ ನೆಕ್ಸ್ಟ್ ಟೈಮ್ ಕೂತ್ಕೊಳ್ಳಲ್ಲ ಅಂತ. ಈ ಸತಿ ಅಂತೂ ಅವನೇ ನಾನು ಹೋಗ್ತೀನಿ ಅಂತ ಹೋದ. ನಾನು ಅವ್ನು ಹೆದ್ರುಕೊಂತನೋ ಏನೋ ಅಂದ್ಕೊಂಡೆ, ಬಟ್ ಆಯಿತು ಭಯ ಎಲ್ಲ ಹೋಗಲಿ ಅಂದ್ಬಿಟ್ಟು ಕಳಿಸ್ದೆ. ಬಟ್ ಅವ್ನು ತುಂಬಾ ಎಂಜಾಯ್ ಮಾಡ್ದ. ಈ ಕಡೆ ಬಾ. ಹಾಂ, ಎಷ್ಟೊಂದು ಗೇಮ್ ಆಡಿದ್ವಿ. ಜಾಸ್ತಿ ಎಲ್ಲ ವೀಡಿಯೋ ಮಾಡಿಕೊಂಡ್ರೆ ಎಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಆದಷ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಮಾಡಿಕೊಂಡು ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದೆಲ್ಲನೂ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಸೊ ಕಾರ್ಡಲ್ಲಿ ನಾವು ಆ ಪಾಯಿಂಟ್ಸ್ಗೆ ಅಲ್ಲಿ ಏನಾದರೂ ಬೈ ಮಾಡ್ಬೋದು, ತೊಗೋಬೋದು, ಆ ಥರ ಇರುತ್ತೆ. ಸೊ ನಮಗೂ ಜಾಸ್ತಿನೇ ಪಾಯಿಂಟ್ಸ್ ಎಲ್ಲ ಆ್ಯಡ್ ಆಗಿತ್ತು. ಇಬ್ರಿಗೂ ಏನಾದರೂ ಗಿಫ್ಟ್ ಅಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಆಮೇಲೆ ತೊಗೊಂಡ್ವಿ. ಮತ್ತು ಬೇರೆ ಗೇಮ್ಸ್ ಆಡಿದಾಗೂ ಅಷ್ಟೇ ಅದರಲ್ಲಿ ನಕ್ಷಿತು ವಿನ್ ಆಗಿದ್ದ. ಸೊ ಇಬ್ರಿಗೂ ಸಿಮಿಲರ್ ಏನಾದರೂ ಬೈ ಮಾಡೋಣ ಅಂದ್ಬಿಟ್ಟು ಅದೊಂದು ಆಪ್ಷನ್ನು. ಮತ್ತು ಇವ್ರಿಗೆ ತುಂಬ ಚೆನ್ನಾಗಿ ಬೇರೆ ಆಟದಲ್ಲೆಲ್ಲ ಎಂಗೇಜ್ ಆಗಿ ಆಟ ಆಡ್ತಾಯಿದ್ರು. ಇದೆಲ್ಲ ಆದಮೇಲೆ ಎಲ್ಲ ಆಟ ಆಡ್ಕೊಂಡು ಮತ್ತು ನಾವು ತಿರ್ಗಾ ಮಮ್ಮಿ ಮನೆಗೆ ಸ್ಯಾಟರ್ಡೇ ಮಾರ್ನಿಂಗ್ ಹೋದ್ವಿ. ಅಲ್ಲಿ ಯಾಕಂತಂದರೆ ನನಗೆ ಸಂಡೇ ಒಂದು ಫಂಕ್ಷನ್ ಇತ್ತು ಮತ್ತು ಎಲ್ಲರೂ ಬಂದಿದ್ರಲ್ಲ, ಇನ್ನು ಹಾಲಿಡೇ ಇದ್ದೆ, ಸರಿ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸ್ಯಾಟರ್ಡೇ ಮಾರ್ನಿಂಗೇ ಬಂದಿದ್ದು ನಾವು. ಇವತ್ತೊಂದು ಧೃತವ್ದು ವಿಡಿಯೋ ಹಾಕ್ತೀನಿ ನೋಡ್ರಿ. ಇವತ್ತು ವ್ಲಾಗು ಎಷ್ಟು ಮಾತಾಡೋನೆ ಅಂತ್ಯಾ. ಏನ್ ಹೋದ್ ಸತಿಗಿಂತ ಈ ಸತಿ ಕಟಿಂಗ್ ಮಾಡ್ಕೊಂಡು ಮಿಂಚ್ತಾವನೆ. ಸ್ನಾನ ಮಾಡಿದ್ಯಾ? ಗಾಳಿಪಟ ಆಡ್ಸೋದು ಹೆಂಗೆ? ಅಲ್ಲಿ ಬಚ್ಚಿಗೆ ಎತ್ಕೊಂಡ್ ತಲೆ ಬಸ್ತೀನಿ. ಅವನೇ ಬೀಳ್ತಾವನೆ. ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ಯಲ್ಲಪ್ಪ. ಇವತ್ತು ಇವನು ಮ್ಯಾಗಿ ಮಾಡ್ತಾ ಇರೋದು. ಒಂದ್ಸತಿ ಬಿರಿಯಾನಿ ಮಾಡಿ ಭಾರಿ ಸ್ಟವ್ ಹಚ್ಚ ಶ್ರೇಯಸ್ ಹೆಂಗ್ ಹಚ್ತೀನಿ ನೋಡೋಣ. ಇವೆಲ್ಲ ಹಚ್ಚೀನಿ. ಗನ್ನು ದೂರ ನಿಂತ್ಕೊಂಡು ಅದಕ್ಕೆ ಪಕ್ಕಕ್ಕಿಲ್ವಾ?